ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಸ್ವಾಮಿ, ದಯವಿಟ್ಟು ಮಲ್ಲಪ್ಪ ಕಾಮಿಡಿ ಟೀಮ್ ನೋಡಿ ಸ್ವಾಮಿ. ತುಮಕೂರು ಒಳ್ಳೊಳ್ಳೆ ಕಾಮಿಡಿ ಟೀಮ್ ಕಾಮಿಡಿ ಮಾಡಿದ್ದೀವಿ ಹಿಂದಿನಿಂದಲೂ ನೋಡ್ತಾ ಇದ್ದೀರಾ. ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಪ್ರೋತ್ಸಾಹಿಸಿದ್ರೆ ನಮಗೂ ಮುಂದಿನ ಕಾಮಿಡಿಗಳು ಮಾಡೋದಕ್ಕೆ ಹುಮ್ಮಸ್ಸು ಬರ್ತದೆ. ನಾವು ಚೆನ್ನಾಗಿ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ರೆ ತಾನೇ ನಾವು ಮುಂದಿನ ಕಾಮಿಡಿಗಳನ್ನು ಮಾಡಿ ನಿಮಗೆ ನಗಿಸೋದಕ್ಕೆ ಅನುಕೂಲ ಆಗೋದು. ದಯವಿಟ್ಟು ಮಲ್ಲಪ್ಪ ಕಾಮಿಡಿ ಟೀಮು ದಯವಿಟ್ಟು ನೋಡಿ ಸ್ವಾಮಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ವಾಮಿ. ದಯವಿಟ್ಟು ಬಡವನ ಕೈ ಹಿಡೀರಿ. ದಯವಿಟ್ಟು ಬಡವನ ಕೈ ಹಿಡಿಲೇಬೇಕು. ದಯವಿಟ್ಟು ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ನಾವು. ಕಾಮಿಡಿ ಮಾಡ್ತಾಯಿದ್ದೀವಿ, ಬೇಕಾದಷ್ಟು ಅವತ್ತಿನ ನೋಡ್ಕೊಂಬರ್ತಾ ಇದ್ದೀರಾ. ಸಾಲದು, ಈಗ ನೋಡೋದು ಅಷ್ಟೊಂದು ಸಾಲದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ರೆ ನಮಗೂ ಅನುಕೂಲ ಆಗ್ತದೆ ಅಂತ ನಿಮ್ಮಲ್ಲಿ ಬೇಡ್ಕೊಳ್ಳುತ್ತಾ ಈ ಕಾಮಿಡಿಯನ್ನು ಮಾಡ್ತಿದ್ದೆ. ದಯವಿಟ್ಟು ಕೇಳಿ, ಆನಂದಿಸಿ, ಆಶೀರ್ವದಿಸಿ ಸ್ವಾಮಿ. ಹಿಂಗೆ ಒಂದಿನ ನಮ್ಮ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ದಾರಿ ಒಳಗೆ ಭಾಳ ಹೊತ್ತಾಗಿತ್ತು. ಅರ್ಜೆಂಟಾಗಿ ಮುಂದೆ ಹೋಗ್ತಾ ಇದ್ದೆ. ಆ ಕಡೆಯಿಂದ ನನ್ನ ಎದುರಿಗೊಬ್ಬ ಬರ್ತಾ ಇದ್ದ. ನಾನು ಈ ಕಡೆಯಿಂದ ಹೋಗ್ತಾ ಇದ್ದೆ. ಸ್ವಾಮಿ ನಮಸ್ಕಾರ ಅಂದ. ನಮಸ್ಕಾರನಪ್ಪ ಅಂದೆ. ನಮಸ್ಕಾರ ಅಂದಮೇಲೆ ಮುಂದಕ್ಕೆ ಹೋದೆ. ಎರಡು ಹೆಜ್ಜೆ ಮುಂದಕ್ಕೆ ಹೋದೆ. ನಮಸ್ಕಾರ ರೀ ಗೌಡ್ರೆ, ನಮಸ್ಕಾರ ಅಂದ. ನಮಸ್ಕಾರನಪ್ಪ, ಒಂದು ಸರಿ ಮಾಡಿದ್ದು ನಮಸ್ಕಾರ ಅಲ್ವಾ? ಸರಿ ಆಯ್ತಪ್ಪ, ನಮಸ್ಕಾರ ಅಂತ ಮುಂದಕ್ಕೆ ಹೋದೆ. ಮುಂದಕ್ಕೆ ಹೋಗ್ತಾ ನನಗೆ ಬಂದು, ನಿಂತ್ಕೊಳ್ರಿ, ನಮಸ್ಕಾರ ಕಣ್ರಿ, ನಮಸ್ಕಾರ. ನಮಸ್ಕಾರದಪ್ಪ, ನಮಸ್ಕಾರ, ಹೋಗು, ಕೆಲ್ಸಕ್ಕೆ ಟೈಮ್ ಆಗೈತೆ, ನಮ್ಮ ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು ನಾನು. ನಮಸ್ಕಾರನಪ್ಪ, ಹೋಗು ಅಂತ ಮುಂದಕ್ಕೆ ಹೊರಡ್ದೆ. ಮುಂದೆ ಹೆಜ್ಜೆ, ಎರಡು ಹೆಜ್ಜೆ ಮುಂದಕ್ಕೆ ಬಂದ. ನಮಸ್ಕಾರ ರೀ ಗೌಡ್ರೆ, ನಮಸ್ಕಾರ ಕಣ. ಇದು ಯಾರೇ? ನನಗೆ ಗೌಡ್ರ ಮನೆ ಕೆಲಸ ಈಗಾಗಲೇ ಭಾರಿ ಹೊತ್ತಾಗೋಗೈತೆ. ಗೌಡ್ರೇನು ನಾನು ಸುಮ್ಮನೆ ಬಿಡ್ತಾರೇನೆ? ಹೋಗ ನಿನ್ನ ಪಾಡಿ ನನ್ನ ಪಾಡಿಗೆ ನಾನು ಹೋಗಬೇಕು ಅಂತ ಮುಂದೆ ಹೋಗ್ತಿದ್ದೆ. ರೀ ನಿಂತ್ಕೊಳ್ರಿ, ಇಲ್ಲಿ ನಮಸ್ಕಾರ ಅಂದ್ಬಿಟ್ರೆ, ನಮಸ್ಕಾರ ಅಂದು ಹೋಗ್ಬಿಟ್ರೆ ನಾನು ಸುಮ್ಮನೆ ಇದ್ಬಿಡ್ಬೇಕಾ? ಏನೇ ನಿಂಗೇನು ತಲೆ ಕೆಟ್ಟೋಗಿದ್ದೇನೆ? ನೀನೇಂದೆ ಮೊದಲು ನಮಸ್ಕಾರ ಸ್ವಾಮಿ ಅಂದೆ. ನಾನೇನಂದೆ? ನಮಸ್ಕಾರ ಸ್ವಾಮಿ ಅಂದೆ. ನೀನಿಗೆ ನಮಸ್ಕಾರ ಮಾಡಿದ್ದು ಕಲ್ಗಲ್ಲಿ ಸುರೋಯ್ತಲ್ಲ, ಇನ್ನೇನೇ ಹೇಳಬೇಕು ಅಂದೆ. ನಮಸ್ಕಾರನೂ ಮಾಡಿದೆ, ನಾನು ನಮಸ್ಕಾರನೂ ಮಾಡಿದೆ. ನೀನು ನಮಸ್ಕಾರ ನಾನು ಮಾಡಿದ ಮೇಲೆ ನೀನು ಯಾರು, ಎತ್ತ, ನೀನೇನು, ಎಲ್ಲಿ ನೋಡಿದ್ದೆ ನನ್ನ, ಏನು ಅಂತ ನಾನು ಕೇಳೋದು ಬೇಡವಾ? ನಮಸ್ಕಾರ ಮಾಡಿ ಹಂಗೆ ಹೋಗಿಬಿಟ್ರೆ ನಾನು ನಮಸ್ಕಾರ ಮಾಡಿ ಹಂಗೆ ಹೋಗಿಬಿಡ್ಲ ಅಂದೆ. ಏನೇ ತಲೆ ತಿಂತೀಯ ಬೆಳಗ್ಗೆ? ನನಗೆ ಈಗಲೇ ಬದುಕಿಗೆ ಲೇಟ್ ಆಗಿದೆ, ಹೋಗಯ್ಯೋ ನಮ್ಮ ಗೌಡ ಅಲ್ಲಿ ನಾನು ಕಾಯ್ತಾವನೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಎಷ್ಟೆಷ್ಟೋ ಹೇಳಿದ್ರು ಕೇಳ. ನಮಸ್ಕಾರ ಅನ್ನೋ ಕೇಳಬೇಕು, ನಮಸ್ಕಾರ ಅನ್ನೋಕ್ಕೆ ನಮಸ್ಕಾರ ಕೇಳಿದ್ದೀನಲ್ಲೇ, ಆಯ್ತಯ್ಯ ಹೋಗ ನಿನ್ನ ಪಾಣಿ. ನಮಸ್ಕಾರ ಅಂದರೆ ನಮಸ್ಕಾರ ಅನ್ಬೇಕು. ನೀನು ಎಲ್ಲಿದ್ದೀಯಾ, ಎಲ್ಲಿ ನೋಡಿದ್ದಿ ನನ್ನ, ನೀನು ನಮಸ್ಕಾರ ಅನ್ನೋದಕ್ಕೆ ಏನು ಕಾರಣ, ಏನು ಅನ್ನೋದೆಲ್ಲ ಕೇಳ್ಕೊಂಡಲ್ಲೇ ಹೋಗ್ಬಿಟ್ಟಲ್ಲ ನೀನು, ಹೋಗ್ತಾ ಇದೆಯಲ್ಲ, ಸರಿನಾ ಇದು ಅಂದ. ಒಳ್ಳೆ ತಲೆ ತಿನ್ನೋ ಮನುಷ್ಯನ ಸಿಕ್ಕಿಬಿಟ್ನಲ್ಲಪ್ಪ ನನಗೆ ಬೆಳಿಗ್ಗೆನೇನೆ ಅಂತ ಹೇಳ್ಬಿಟ್ಟು ತಲೆ ಪಡ್ಕೊಂಡು ನಾನು ತಲೆ ಕೆಟ್ಟೋಯ್ತು ನನಗೆ. ಆವಾಗ ಅಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ನಾನೇನು ಮಾಡಿದೆ, ಲೇಟ್ ಆಗೋಯ್ತು. ಅತ್ಲಿಂದನ ನಾವು ಮಾತಾಡೋ ಟೈಮಿಗೆ ಕರೆಕ್ಟಾಗಿ ಗೌಡ ನಮ್ಮ ಎದುರಿಗೆ ಕರೆಕ್ಟಾಗಿ ಬಂದೇ ಬಿಟ್ಟ. ನಾನು ಇರ್ತಕ್ಕೆ ಏನ್ರೇ ಇದೇನೇ ಇಷ್ಟೊತ್ತಗ ಕೆಲ್ಸಕ್ಕೆ ಲೇಟಾಗಿ ಇಷ್ಟೊತ್ತೆಲ್ಲ ಕೆಲ್ಸಕ್ಕೆ ಲೇಟಾಗೋಗಿದೆ, ಇನ್ನೂ ಕೆಲ್ಸಕ್ಕೆ ಬಂದಿಲ್ವಲ್ಲ ಲೈ, ನೀನು ಸರೋಯ್ತಾನೆ, ನಿನಗೆ ಮಾನ ಮರ್ಯಾದೆ ಐತೇನೋ ಅಂತ ನನ್ನೇನು ಗೌಡ ಒಂದು 2-3 ಬೈದಾದ್ಮೇಲೆ ಸರಿ ಬಾರೋ ಅಂತ ಹೇಳಿ ಗೌಡ ನಾನು ಕರ್ಕೊಂಡು ಹೋಗೋಕ್ಕೆ ಮುಂದಕ್ಕೆ ಹೋದ. ನಿಂತ್ಕೊಳ್ರಿ ಗೌಡ್ರೆ, ಇಲ್ಲಿ ಈ ಆಗ್ಲಿಂದ ನಾನು ಮಾತಾಡ್ತಲೇ ಇದ್ದೀನಿ, ನಮಸ್ಕಾರ ಅಂದಿದ್ದೀನಿ, ನಮಸ್ಕಾರ ಹೇಳಿದ್ದೀನಿ. ಆಗ್ಲಿಂದ 1 ಗಂಟೆಯಿಂದ ನಾನು ಇಲ್ಲೇ ಮಾತಾಡ್ಸ್ಕೊಂಡು ನಿಂತ್ಕೊಂಡು ಈಗ ನಾನು ಇಲ್ಲೇ ಬಿಟ್ಬಿಟ್ಟು ಇವನ ಪಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಲ್ಲಿ, ಸರಿ ನನ್ನ ಗೌಡ್ರೆ ಏನೇ ಅಂತ ನಾನು ಕೇಳಿರು. ಸ್ವಾಮಿ ಹಿಂಗೆ ನಮಸ್ಕಾರ ಅಂದ, ನಾನು ನಮಸ್ಕಾರ ಅಂದೆ. ನಿನ್ನ ಪಾಡು ನಿಂದು, ನನ್ನ ಪಾಡು ನಂದಪ್ಪ ಅಂತ ನಾನು ಹೋಗ್ತಾ ಇದ್ದೆ. ನಮಸ್ಕಾರ ಅಂದ. ಏನು, ಯಾವ ಊರು, ಎಲ್ಲಿ ನೋಡಿದ್ಯಾ, ಏನು ನೋಡಿದ್ಯಾ, ಎಲ್ಲೋ ನೋಡಿದ್ದೀನಲ್ಲ ಅಂತ ಇಷ್ಟೆಲ್ಲ ಕೇಳ್ತಾನೆ. ನಾನು ಎಲ್ಲಿ ನೋಡಿಲ್ಲ, ಏನು ನೋಡಿಲ್ಲ ನಾನು ಸುಮ್ಮನೆ ಬರ್ತಾ ಇದ್ದೆ. ಇಷ್ಟೆಲ್ಲ ರಂಕುಲ್ ಮಾಡ್ದೆ ನೀವೇ ಗೌಡ್ರೆ ಅಂತ ನಾನು ಗೌಡ್ರಿಗೆ ಹೇಳಿದೆ. ಗೌಡ್ರಿಗೆ ಹೇಳಿದ್ಮೇಲೆ, ಗೌಡ್ರೆ ಈ ನ್ಯಾಯ ಸರಿನಾ? ಈಗ ಒಪ್ರಿ, ಈಗ 1 ಗಂಟೆಯಿಂದ ನಮಸ್ಕಾರ ಅಂತ ಮಾತಾಡ್ಸ್ಕೊಂಡು ನಾನು ಇಲ್ಲೇ ನಿಂತ್ಕೊಂಡವನೆ. ಈಗ 1 ಗಂಟೆ ನನಗೂ ಕೆಲ್ಸಕ್ಕೆ ಟೈಮ್ ಆಗಿದೆ, ಈ 1 ಗಂಟೆ ಕೂಲಿ ಯಾವನು ಕೊಡೋನು ಅಂದಲ್ಲಿ ಗೌಡ್ರೆ ಅಂದ. ಅಂತೇಳಿ ಗೌಡ್ರೆ ಹಿಂಗೆ ಮಾಡ್ಯವನಲ್ಲ ಇವ್ನು ಸರಿನಾ ಅಂತ ಗೌಡ್ರಿಗೆ ದಬಾಯಿಸ್ದಾಗ ಏನು ಮಾಡ್ಬಿಟ್ಟ ಗೌಡ, ಹೂ ಕಡೆ ಇಬ್ಬರು 1 ಗಂಟೆ ಲೇಟ್ ಆಗಿದೆ, ಅವ್ನ ಕೂಲಿನೂ ಕೆಟ್ಟೋಗಿ, ನೀನು ಕೂಲಿ ಕೆಟ್ಟೋಗಿದೆ, ಈಗ ಹೆಂಗೆ ಮಾಡ್ತೀಯಪ್ಪ? ಏನು ಮಾಡಲಿ ಗೌಡ್ರೆ, ನಡ್ರಿ ಗೌಡ್ರೆ, ಅವ್ನ ಪಾಡ ನನ್ನ ಪಾಡ. ಆಮೇಲೆ ನಿಂತ್ಕೊಳ್ಳ, ಇಲ್ಲಿ ಇವತ್ತಿನ ಕೂಲಿ 1 ಗಂಟೆ ಕೂಲಿ ಕೊಟ್ಟು ಇಲ್ಲಿ ಹೋಗ್ಬೇಕು, ಇಲ್ದ್ರೆ ನಾನು ನಿನ್ನ ಮುಂದಕ್ಕೆ ಬಿಡಲ್ಲ ಅಂದಲ್ಲಪ್ಪ. ಈಗ ಒಳ್ಳೆ ಕೆಲಸ ಆಯಿತು. ಗೌಡ ಬಂದು ನನ್ನ ಕೇಳ್ತಾನೆ, ಇವ್ನು ಈ ಕಡೆ ಕೇಳ್ತಾನೆ, ಏನು ಮಾಡೋದಪ್ಪ? ಅವಾಗ ತಿರ್ಗಾ ಗೌಡನ ಜೊತೆಗೆ ನಾನೇನು ಮಾಡಿದೆ, ಹೋಗಿ
ಏನು ಮಾಡೋಣ ಗೌಡ್ರೆ ಈಗ ಅಂತ. ಏನಿಲ್ಲ ಬಾರೋ ಇವತ್ತು ಕುಂಡಿಸ್ಕೊಂಡು ಅವನ್ನ 1 ಗಂಟೆದು ಏನೈತೆ ಕೂಲಿ ಕೆಲಸ ಮಾಡಿಸಿ ಸಾಯಂಕಾಲ ಕಾಸು ಕೊಡ್ತೀನಲ್ಲ ಅವ್ನು 1 ಗಂಟೆ ಕೆಲಸಕ್ಕೆ ಕೂಲಿ ಕೊಟ್ಬಿಟ್ಟು ಕಳಿಸಿ ಒಂದು ಬಾರೋ ಅಂತ ಕರ್ಕೊಂಡು ಇಬ್ಬರನ್ನೂ ಹೋದ್ಮೇಲೆ ಇಬ್ಬರು ಹೋಗಿ ಕೂಕೊಂಡ್ಮೇಲೆ ಗೌಡ ತಿಂಡಿ ಕೊಟ್ಟಮೇಲೆ ತಗೊಳ್ಳೋ ತಿಂಡಿ ತಿನ್ನು ಅಂತ. ತಿಂಡಿ ತಿನ್ನೋದು ಗೌಡ್ರೆ ಇಬ್ಬರು ಬಂದಿದ್ದೀವಿ, ಅವನೊಬ್ಬ ನಾನೊಬ್ಬ ಇಬ್ಬರು ಇದ್ದೀವಿ, ಕೊಡಿ ಸ್ವಾಮಿ ಇಬ್ಬರಿಗೂ ತಿಂಡಿ. ನಾನು ಅವೆಲ್ಲ ನನಗೆ ಗೊತ್ತಿಲ್ಲ, ಒಬ್ರಿಗೆ ಕೊಟ್ಟಿದ್ದೀನಿ, ನೀನನ ತಿನ್ನು ಅವನಿಗಾನ ಕೊಡು, ಏನಾರ ಮಾಡ್ಕೊಂಡು. ಸರಿ ಏನಪ್ಪ ಮಾಡೋದೀಗ, ನಾನು ತಿಂದರೆ ಅವ್ನು ಬಿಡ್ತಾನೆ ಸುಮ್ಮನೆ, ಏನು ಮಾಡೋದು ಅಂತ ಯೋಚನೆ ಮಾಡಿ ಇಬ್ಬರು ಬೈಟು ಮಾಡ್ಕೊಂಡು ತಿನ್ನಕ್ಕೆ ಹೋದರೆ ಇನ್ನು ಅವ್ನು ಒಪ್ತಾನೆ ಹೆಂಗೋ ಅಂತ ಹೇಳ್ಬಿಟ್ಟು ತಗೊಳಪ್ಪ ಆಯ್ತು ತಗೊಳ್ಳೆ ನೀನೇ ತಿಂದ್ಬಿಡು ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ಅವನೇ ತಿಂದ್ಬಿಟ್ಟಾದಮೇಲೆ ಒಂದು 12-1 ಗಂಟೆ ತನಕ ಬದುಕು ಮಾಡಿದ ಮೇಲೆ ನನಗೆ ಕೂಲಿ ಕೊಡ್ತೀಯ, ಈಗ ಏನು ಮಾಡಲಿ ಹೇಳು ಅಂದ. ಸರಿ ಆಯ್ತಪ್ಪ ಅಂತೇಳಿ ಗೌಡ್ರೆ ಬನ್ನಿ ಇಲ್ಲಿ, ಇವ್ನಿಗೆ ಒಟ್ಟು ಕಾಸು ಕೊಡಿ, ಇಲ್ಲಿ ಇವ್ನು ಕಳಿಸ್ಬಿಡ್ತೀನಿ ಅಂದು. ಇಲ್ಲ ಕೆಲಸ ಇವತ್ತು ಅರ್ಧ ಆಗೋಗ್ತದೆ, ಕೆಲಸ ಕೂಲಿ ಕೊಟ್ಬಿಟ್ರೆ ಸರೋಗಲ್ಲ, ಅದು ಸಾಯಂಕಾಲ ತನಕ ಮಾಡು, ನಿಂದು ಏನೈತೆ ಕೂಲಿ ಕೊಟ್ಟು ಕಳಿಸ್ತೀನಿ ಅಂದ. ಸರಿ ಏನಪ್ಪ ಈಗ ಸಾಯಂಕಾಲ ತನಕ ಕೂಲಿ ಕೊಡ್ತಾನೆ ಅಂದರೆ ಗೌಡ್ರು ಕಾಸಿಲ್ವಂತೆ, ಈಗ ಏನಪ್ಪ ಮಾಡಲಿ ಅಂದೆ. ಸರಿ ಆಯಿತು ಅಂತ ಕೂತ್ಕೊಂಡಾದ್ಮೇಲೆ ಸಾಯಂಕಾಲ ತನಕ ಕೆಲಸ ಮಾಡಿದೆ. ಸಾಯಂಕಾಲ ಕೆಲಸ ಮಾಡಿದ್ಮೇಲೆ ಗೌಡ ಕಾಸು ಕೊಟ್ಟ, 500 ರೂಪಾಯಿ ಕಾಸು ಕೊಟ್ಟ ನೋಟ. ಗೌಡ್ರೆ ಈಗ ಸ್ವಲ್ಪ ತಳೀರಿ, ಅವನ ಕೈಗೆ ಕೊಟ್ಟರೆ ನನಗೆ ಕೂಲಿ ಕೊಡಲ್ಲ ಇವತ್ತದ, ನೀವು ನನ್ನ ಕೈಗೆ ಕೊಡ್ಬೇಕು ಕೂಲಿ ಅಂದ. ಸರಿ ಯಾರಪ್ಪ ಹೆಂಗಪ್ಪ ಮಾಡೋದು, ನೋಡೋ ನನ್ನ ಕೈಗೆ ಕಾಸು ಬರ್ಬೇಕು, ನಾನು ಕೆಲಸ ಮಾಡ್ರೆ ನಿನ್ನ ಕೈಗಲ್ಲ, ನಿಂದು ಏನು 1 ಗಂಟೆ ಕೂಲಿ ಕೊಡಬೇಕು, ನಾನು ಕೊಡ್ತೀನಿ ಅಂತ ಕೇಳಿದೆ. ಅವೆಲ್ಲ ಗೊತ್ತಿಲ್ಲ ಗೌಡ್ರೆ, ನೋಡಿ ಈಗೇನ ನೀನು ಅವನ ಕೈಗೆ ಕಾಸು ಕೊಟ್ಟರೆ ನೋಡಿ ನಿಮ್ಮ ಮನೆ ತವೇಗ ಜಗಳ ಆಡ್ಬಿಡ್ತೀನಿ, ಈಗ ಜಗಳ ಆಡ್ರೆ ನೋಡಿ ಇಬ್ಬರು ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂಡು ಈಗ ಗೌಡ ಕೂಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋಗೋದು ಮಾನ ಮರ್ಯಾದೆ ನಿಮ್ಮದು, ಈಗ ಮಾನ ಮರ್ಯಾದೆ ಕಳ್ಕೊಂತಿಲ್ಲ, ನನ್ನ ಕೈಗೆ ಕಾಸು ಕೊಡ್ತೀರಾ ಅಂತ ಗೌಡನ ಅಂದ್ಬಿಟ್ಟಲ್ಲಪ್ಪ. ಗೌಡನ ಮಾಡ್ಬಿಟ್ಟ, ಯೋಚನೆ ಮಾಡ್ದ, ಏನಪ್ಪ ಮಾಡೋದೀಗ ಇವ್ರಿಗೆ. ರಂಗಣ್ಣ ಈಗ ಒಂದು ಕೆಲಸ ಮಾಡಲೆ, ಇವನ ಕೈ ಕೊಟ್ಬಿಡ್ತೀನಿ ಕಾಸು, ಇವನ ಹತ್ರನೇ ಒಂದೇನು ಮುರ್ಕೊಂಡು 1 ಗಂಟೆ ಕಾಸು ಅವ್ನು ಮುರ್ಕೊಂಡು ನಿನ್ನ ಕೈ ಕೊಡ್ತಾನೆ, ಕೊಡಲೇನೋ ಅಂತ. ಇನ್ನೇನು ಮಾಡ್ತೀರಿ ಕೊಟ್ಬಿಡಿ ಗೌಡ್ರಿ ಅಂತ ಹೇಳಿದೆ. ಆಮೇಲೆ ಏನು ಮಾಡ್ಬಿಟ್ಟ ಗೌಡ್ರು ಅವ್ನ ಕೈಗೆ ಕೊಟ್ಟರು. ಅವನೇನು ಮಾಡ್ದ, ಕೊಟ್ಟರೆ ನಮಸ್ಕಾರ ಗೌಡ್ರಿಗೆ ಅಂತ ಹೇಳಿತ್ತೆ, ಕಾಸು ತಗೊಂಡು ಓಡ್ತಲೇ ಅವನಲ್ಲಿ ಸ್ವಾಮಿ, ಓಡೇ ಬಿಟ್ಟ. ನಾನು ಇನ್ನೂ ಓಡಿಸ್ಕೊಂಡು ಹೋಗ್ತಲೇ ಇದ್ದೀನಿ ಸ್ವಾಮಿ, ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಅದು ಎಲ್ಲಿಗೆ ಓಡೋಗ್ತಾನೆ ಹೋಗ್ಲಿ ಸ್ವಾಮಿ, ಓಡಿಸ್ಕೊಂಡು ಓಡೋಗ್ತಾ ಇದ್ದೀನಿ. ನಾಳೆ ಈ ಮುಂದಿನ ಭಾಗ ನಾಳೆ ಮುಂದುವರಿತದೆ ನೋಡ್ರಿ ದಯವಿಟ್ಟು.